ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡು ದುರ್ಗಾ, ನೀನ್ ಏನೇ ಮುಚ್ಚಿಡ್ಬೋದು, ಆದ್ರೆ ತಿಪ್ಪರ್ಲಾಗ ಹಾಕಿದ್ರು ಈ ಪ್ರೀತಿನ್ ಮಾತ್ರ ಮುಚ್ಚಿಡೋಕ್ ಸಾಧ್ಯನೇ ಇಲ್ಲ. ಮಣಿ, ಪ್ರೀತಿನ ಏನ್ ಹೇಳ್ತಿದ್ಯಾ ನೀನು? ನೀನು ಶರತ್ ಬಾಸ್ ಪ್ರೀತಿಲ್ ಬಿದ್ದಿದ್ಯಾ ದುರ್ಗಾ. ಲವ್ ಆಗಿದೆ ನಿಂಗೆ. ಲವ್ವಾ? ಮಣಿ, ಹಾಗೆಲ್ಲ ಏನಿಲ್ಲ ಮಣಿ, ನೀನ್ ಏನೇನೋ ಮಾತಾಡ್ಬೇಡ. ನೋಡು ದುರ್ಗಾ, ಕಳೆದ 10 ನಿಮಿಷದಿಂದ ನೀನು ಬರೀ ಶ್ರೇಯಾ ಬಗ್ಗೆನೇ ಮಾತಾಡ್ತಿದ್ಯಾ. ಅವಳು ಬಾಸ್ ಹತ್ರ ಹೋಗಿದ್ದು, ಶರತ್ ಬಾಸ್ಗೆ ಊಟ ಮಾಡಿಸಿದ್ದು, ಅದೆಲ್ಲ ನಿನ್ಗೆ ಎಷ್ಟು ಉರಿತಿದೆ ಅಂದ್ರೆ ನಿನ್ ಮುಗ್ದಲ್ಲಿರೋ ಈ ಹೊಟ್ಟೆ ಕಿಚ್ಚೆ ನೀನು ಶರತ್ ಬಾಸ್ ನ ಪ್ರೀತಿಸ್ತಿದ್ಯಾ ಅನ್ನೋದಕ್ಕೆ ಸಾಕ್ಷಿ. ಮಣಿ, ಅದು ಹೊಟ್ಟೆ ಕಿಚ್ಚಲ್ಲ ಕಣೆ. ಆ ಶ್ರೇಯಾ ತುಂಬಾ ಅತಿರೇಕವಾಗಿ ಆಡ್ತಿದ್ಲು. ಅದ್ ನನಗ್ ಸ್ವಲ್ಪ ಕಿರಿಕಿರಿ ಅನ್ಸ್ತು ಅಷ್ಟೇ. ಇದನ್ನೇ ಕಣೆ ಪ್ರೀತಿ ಅನ್ನೋದು. ಲವ್ ಅನ್ನೋ ಮಹಾರೋಗದ ಮೊದಲನೇ ಲಕ್ಷಣನೇ ಹೊಟ್ಟೆ ಕಿಚ್ಚು. ಪ್ರೇಮ ಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಎಲ್ಲಿ ಮತ್ಸರ ಅಥವಾ ಹೊಟ್ಟೆ ಉರಿ ಇರುತ್ತೋ ಅಲ್ಲಿ ಪ್ರೀತಿ ಅಡಗಿರುತ್ತೆ ಅಂತ. ನಾನು ಲವ್ ಗುರುವಾಗಿ ಹೇಳ್ತಿದ್ದೀನಿ. ನೀನು ಶರತ್ ಬಾಸ್ ಪ್ರೀತಿಲ್ ಬಿದ್ದಿದ್ಯಾ. ಮಣಿ, ನಿಜವಾಗ್ಲೂನಾ? ನಂಗ ಅವ್ರ ಮೇಲೆ ಪ್ರೀತಿ ಇರೋದಕ್ಕ ಆ ಶ್ರೇಯಾ ಬಾಸ್ ಹತ್ರ ಹೋದಾಗ ನಂಗೆ ಅಷ್ಟೊಂದು ಕೋಪ ಬಂದಿದ್ದು? 100% ಅನುಮಾನನೇ ಇಲ್ಲ. ನಿನ್ ಹೃದಯನ್ ಕೇಳ್ಕೊ, ಅದು ಸುಳ್ಳು ಹೇಳಲ್ಲ. ನಿಜವಾಗ್ಲು ನನ್ ಬಾಸ್ನ ಪ್ರೀತಿ ಮಾಡ್ತಿದ್ದೀನ? ನೋಡು ದುರ್ಗಾ, ಪ್ರೀತಿ ಅನ್ನೋದು ಲಾಟ್ರಿ ತರ. ಟಿಕೆಟ್ ತಗೊಂಡ್ರೆ ತಾನೇ ಬಹುಮಾನ ಬರೋದು. ನೀನು ಮನ್ಸಲ್ಲೇ ಲವ್ ಲವ್ ಅಂತ ಸೈಲೆಂಟ್ ಆಗಿದ್ರೆ ಅವ್ರಿಗೇನ್ ಕನ್ಸಲ್ಲಿ ಏನ್ ಟೆಲಿಗ್ರಾಮ್ ಬರುತ್ತಾ? ದುರ್ಗಾ, ನಿನ್ಗೆ ಈಗ ಏನೆಲ್ಲ ಆಗ್ತಿದ್ಯಲ್ಲ ಅದು ನನ್ಗೂ ಆಗಿದೆ ಕಣೆ. ನಾನು ಪ್ರೀತಿಲ್ ಬಿದ್ದಾಗ ಹೀಗೆ ಆಗಿತ್ತು. ತಡ ಮಾಡ್ದೆ ಹೇಳ್ಬಿಟ್ಟೆ. ಅವನ್ ಮನ್ಸಲ್ಲೂ ಅದೇ ಇತ್ತಂತೆ. ಪಟಕ್ಕಂತ ಒಪ್ಕೊಂಡ್ಬಿಟ್ಟ. ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ನೀನು ಶುರು ಮಾಡ್ಕೊಳೆ. ಅಯ್ಯೋ ಬೇಡ ಮಣಿ, ನಂಗೆ ತುಂಬಾ ಭಯ ಆಗುತ್ತೆ. ಅಕಸ್ಮಾತ್ ಅವ್ರೇನಾದ್ರೂ ಬೇಡ ಅಂದ್ಬಿಟ್ರೆ? ನೋವೇ ಚಾನ್ಸೇ ಇಲ್ಲ. ಬಾಸ್ ಅವ್ರನ್ನ ಒಪ್ಕೋತಾರೆ. ನೋಡು, ಇತಿಹಾಸದಲ್ಲಿರೋ ಎಲ್ಲಾ ದೊಡ್ಡ ಲವ್ ಸ್ಟೋರಿಗಳು ಶುರು ಆಗಿದೆ ಹೀಗೆ. ಮೊದ್ಲು ಒಬ್ರು ಹೇಳ್ತಾರೆ, ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಆಮೇಲೆ ಇಬ್ರು ಸೇರಿ ಹಾಡು ಹೇಳ್ತಾರೆ. ನೀನ್ ಪ್ರೇಮ ಪುರಾಣ ಶುರು ಆಗ್ಬೇಕು ಅಂದ್ರೆ ನೀನ್ ಗಾನ ಭಜನ ಮಾಡ್ಲೇಬೇಕು. ಹಾಗಾದ್ರೆ ನನ್ ಬಾಸ್ ಹತ್ರ ಹೇಳಿದ್ರೆ ಅವರು ನನ್ನನ್ನು ಇಷ್ಟ ಪಡ್ತಾರಾ? ನಮ್ಮಿಬ್ರದ್ದು ಒಂದ್ ಅಮರ ಪ್ರೇಮ ಕಥನೆ ಆಗುತ್ತೆ ಅಲ್ವಾ ಮಣಿ? ಆಗೋದೇನೋ, ಈಗಾಗ್ಲೇ ಆಗೋಗಿದೆ. ನೀನು ಬಾಯ್ ಬಿಟ್ಟು ಹೇಳ್ಬೇಕಷ್ಟೇ. ಯಾರು ಗೊತ್ತು, ಶರತ್ ಬಾಸ್ಗೂ ನಿನ್ ಮೇಲೆ ಪ್ರೀತಿ ಇದ್ದು ನಿನ್ ಹಾಗೆ ಹೇಳೋದಕ್ಕೂ ಅವ್ರು ಒದ್ದಾಡ್ತಿರ್ಬೇಕು. ಹಾ, ಇರ್ಬೋದು. ಅದಕ್ಕೇನೆ ಆತವ್ರು ನನ್ನ ತಪ್ಕೊಂಡಿದ್ದು. ತಪ್ಕೊಂಡ್ರ? ಅಯ್ಯೋ ದಡ್ಡಿ, ಅವಾಗ್ಲೇ ಐ ಲವ್ ಯು ಅಂತ ಹೇಳೋದಲ್ವಾ? ಹೋಗೆ ಮಣಿ, ಅವ್ರು ನನ್ನ ತಪ್ಕೊಂಡ್ರೆ ನಾನು ನನ್ನನ್ನೇ ಮರ್ತೋಗ್ಬಿಡ್ತೀನಿ ಕಣೆ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಆಗಿದಾಗೋಯ್ತು, ಇನ್ನು ತಡ ಮಾಡ್ಬೇಡ. ಬೇರೆ ಹಾಕಿ ಹಾಸ್ಕೊಂಡು ಹೋಗೋ ಮೊದ್ಲು ನಿನ್ ಮನ್ಸಲ್ಲಿರೋದನ್ನ ಹೇಳ್ಬಿಡು. ಹೋಗು ದುರ್ಗಾ, ಹೋಗು.